ನನ್ನ ಹೆಸರು ಲೀನಾ ಕೆ ಅಂತ. ನಾನು 8ನೇ ತರಗತಿ ಓದ್ತಿದ್ದೀನಿ. ನಮ್ಮೂರು ಜಕ್ಕಹಳ್ಳಿ. ಇವತ್ತು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಇತ್ತು. ಅದಕ್ಕೆ ಐಟಿ ಫಾರ್ ಚೇಂಜ್ ಸಂಸ್ಥೆಯವರು ನಮ್ಮನ್ನೆಲ್ಲ ಕಿಶೋರಿಯರನ್ನೆಲ್ಲರನ್ನೂ ಕರೆಸ್ಬಿಟ್ಟು ತುಂಬ ಚೆನ್ನಾಗಿ ಆಟ ಎಲ್ಲ ಆಡಿಸಿದ್ರು. ನನ್ನ ಹೆಸರು ಆಶಾ ಅಂತ. ನಾನು ಶಿಶುಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಎಚ್.ಡಿ. ಕೋಟೆ ತಾಲೂಕಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಅಂದರೆ ಎಲ್ಲ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸೋದು, ಪಾಲನೆ ಮಾಡೋದು, ಪೋಷಣೆ ಮಾಡೋದು ಮತ್ತು ಹೆಣ್ಣು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ಸಮಾಜದಲ್ಲಿ ಅಂತ ಹೆಣ್ಮಕ್ಳು ಮುಂದೆ ಬರೋ ರೀತಿಯಲ್ಲಿ ನೋಡಿಕೊಂಡ್ರೆ ಮಾತ್ರನೇ ಈ ಒಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಗೆ ಒಂದು ಅರ್ಥ ಸಿಗುತ್ತೆ ಅನ್ನೋದು ನಾನು ಅನಿಸ್ತೇನೆ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಮ್ಮೂರು ಜಕ್ಕಹಳ್ಳಿ. ಒಂದು ವಿಡಿಯೋ ತೋರಿಸಿದ್ರು. ಹೆಣ್ಮಕ್ಳು ಯಾವ ಥರ ಇರ್ಬೋದು ಮತ್ತು ಹಕ್ಕುಗಳ ಬಗ್ಗೆ ತಿಳಿಸ್ಕೊಟ್ರು. ಎಲ್ಲ ಹೆಣ್ಮಕ್ಳು ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ ಪ್ರತಿಯೊಂದನ್ನು ಎಂಜಾಯ್ ಮಾಡಿ ಚೆನ್ನಾಗಿ ಓದಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ಗ್ರಾಮ ಪಂಚಾಯತಿ ಅವರೆಲ್ಲ ಬಂದಿದ್ದರು, CDPO ಅವರೆಲ್ಲ ಬಂದಿದ್ದರು. ಅವರು ಬಾಲ್ಯ ವಿವಾಹ ಮಾಡಬೇಡಿ ಮತ್ತು ಹೆಣ್ಮಕ್ಳು ಇನ್ನೂ ತುಂಬ ಚೆನ್ನಾಗಿ ಓದಬೇಕು, ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಸೇರಬೇಕು. ಬಾಲ್ಯ ವಿವಾಹ ಏನಾದ್ರು ಮಾಡಿದ್ರೆ ಅಂತಂದರೆ ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಅಂತೆಲ್ಲ ತಿಳಿಸ್ಕೊಟ್ರು. ಖುಷಿ ಆಯಿತು. ಇವತ್ತು ಎಲ್ಲ ಕಿಶೋರಿಯರು ಹೆಣ್ಮಕ್ಳು ಫ್ರೀಯಾಗಿ ಅವ್ರು ಹೇಳಿದ ಕಡೆ ಎಲ್ಲಿಗಾದ್ರೂ ಇಂಥ ಜಾಗಕ್ಕೆ ಹೋಗಿ ಬರ್ತೀನಿ ಅಂತ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ಕೊಟ್ರೆ ತುಂಬ ಸಂತೋಷ ಆಗುತ್ತೆ. ಅವ್ರು ಏನೇನು ಎಜುಕೇಷನ್ ಮಾಡಬೇಕು ಅದನ್ನೆಲ್ಲನೂ ಮಾಡಿಸ್ಬೇಕು. ನನಗೆ ತುಂಬ ಆಟ ಆಡಿಸಿದ್ರು, ನನಗೆ ಅದೆಲ್ಲ ಇಷ್ಟ ಆಯಿತು. ತುಂಬ ಖುಷಿಯಾಗಿದ್ದೀನಿ. ಬಲೂನ್ ಗೇಮ್ ಆಡಿಸಿದ್ರು ಮತ್ತು ಹಣೆ ಮೇಲೆ ಸ್ಟಿಕ್ಕರ್ ಅಂಟಿಸೋ ಗೇಮ್ ಆಡಿಸಿದ್ರು. ನನಗೆ ಅದರಲ್ಲಿ ಬಲೂನ್ ಆಟ ಆಡೋದು ತುಂಬ ಇಷ್ಟ ಆಯಿತು. ಅದರಲ್ಲಿ ಹೆಣ್ಮಕ್ಳೆಲ್ಲ ತುಂಬ ಖುಷಿಯಾಗಿ ಚೆನ್ನಾಗಿ ಆಟ ಆಡಿದ್ವಿ. ಅದಕ್ಕೆ ತುಂಬ ಇಷ್ಟ ಆಯಿತು.